Good morning, dear students. So, in previous class, we have discussed about some problems on the current electricity. So that I think all have write down this all the problems. Okay. So last class ಅಲ್ಲಿ ಇವೆಲ್ಲ ಪ್ರಾಬ್ಲಮ್ಸ್ ಎಲ್ಲ ನಾವು ಮಾಡಿದ್ವಿ. So nearly this problem. So all our NCERT book problems we have solved. Today we are going to solve the previous year question papers. Okay. So previous year ಅಲ್ಲಿ ಕೇಳಿರೋ ಕ್ವಶನ್ ಪೇಪರ್ ಅಲ್ಲಿರೋ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತೀವಿ. So if you have the question paper, if you go through the question paper from the current electricity from all the years, that is the syllabus, new syllabus starts from March 2014, March 2014 to this 2020. So everywhere this question, the problems on this chapter it is asked. Okay, so today we are going to discuss about some important problems that are present in the previous year question papers. Okay, so first problem: a battery of internal resistance 3 ohm is connected to 20 ohm resistor, and the potential difference across the resistor is 10 volt. Okay, so they have said one battery is there, so you have to draw this circuit diagram, that is very important. Okay, so circuit diagram ನೀವು ಬಿಡಿಸ್ಕೋಬೇಕಾಗುತ್ತೆ. ಒಂದು cell ಇದೆ, so let us consider this as a cell. Okay, this will be the cell. ಈ ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸ್, ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಯು ಕ್ಯಾನ್ ಡ್ರಾ ಲೈಕ್ ದಿಸ್ ವಿಲ್ ಬಿ ಇಂಟರ್ನಲ್ ರೆಸಿಸ್ಟೆನ್ಸ್. ವ್ಯಾಲ್ಯೂ ಎಷ್ಟಿದೆ? ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಇಟ್ ಇಸ್ 3 ಓಮ್ ಅಂತ ಇದೆ. ದಿ ಇಂಟರ್ನಲ್ ರೆಸಿಸ್ಟೆನ್ಸ್, ದಿ ವ್ಯಾಲ್ಯೂ ಆರ್ ಇಸ್ ಈಕ್ವಲ್ ಟು 3 ಓಮ್ ವಿಚ್ ಇಸ್ ಕನೆಕ್ಟೆಡ್ ಟು 20 ಓಮ್ ರೆಸಿಸ್ಟರ್. ಸೊ ಈ ಬ್ಯಾಟರಿನ ಏನ್ ಮಾಡಿದ್ದಾರೆ? 20 ಓಮ್ ರೆಸಿಸ್ಟರ್ ಗೆ ಈ ತರ ಕನೆಕ್ಟ್ ಮಾಡಿದ್ದಾರೆ. ಸೊ ಯು ಹ್ಯಾವ್ ಟು ಡ್ರಾ ಲೈಕ್ ದಿಸ್. ಸೊ ಈ ವ್ಯಾಲ್ಯೂ ಏನಾಗುತ್ತೆ ನಿಮಗೆ? ಆರ್ ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ 20 ಓಮ್ ಅಂತ ಆಯ್ತು. ಸರಿನಾ? ಇದು ಬೇಕಾದ್ರೆ ನಾ ಏನ್ ಮಾಡ್ತೀನಿ, ಇ ಎಂ ಎಫ್ ಆಫ್ ದಿ ಸೆಲ್ ಅನ್ನು ನಾನು ಇ ಇಸ್ ಈಕ್ವಲ್ ಟು ಅಂತ ಬರ್ಕೊಳ್ತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದೆ ನೋಡಿ. ಇಫ್ ಅನದರ್ ರೆಸಿಸ್ಟರ್ ಆಫ್ 30 ಓಮ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಫಸ್ಟ್ ರೆಸಿಸ್ಟರ್. ಓಕೆ, ಇನ್ನೊಂದು ರೆಸಿಸ್ಟರ್ಸ್ ನ ತಗೊಳ್ತಾ ಇದ್ದಾರೆ, ಅದನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತಾ ಇದ್ದಾರೆ. And battery is again connected to the combination. Then calculate the EMF of the cell and the terminal potential difference. So terminal potential difference ಎಷ್ಟಿರುತ್ತೆ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಅವ್ರು ನನಗೆ ಹೇಳಿದ್ದಾರೆ. ಓಕೆ, ನಾನು ಫಸ್ಟ್ ಪ್ರಾಬ್ಲಮ್ ಅರ್ಥ ಆಯ್ತಾ? ಏನೇನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೋಬೇಕು. ಸೊ ಗಿವನ್, ಫಸ್ಟ್ ಯು ರೈಟ್ ಡೌನ್ ದಿ ಗಿವನ್ internal resistance, that is R is equal to 3 ohm they have given, and the resistance 20 ohm. So I will write it as R1 is equal to 20 ohm, and the potential difference across the resistor is, so I will take it as the potential difference of resistor as V1 is equal to 10 volt ಅಂತ ತಗೊಳ್ತೀನಿ. ಆಮೇಲೆ ಏನ್ ಹೇಳಿದ್ದಾರೆ? ಇಫ್ ಅನದರ್ ರೆಸಿಸ್ಟರ್ ಆಫ್ 30 ಓಮ್ ಅಂತ ಹೇಳಿದ್ದಾರೆ. therefore ಅನದರ್ ರೆಸಿಸ್ಟೆನ್ಸ್ ಅಂತಂದ್ರೆ R2 is equal to 30 ohm ಅಂತ ಆಯ್ತು. They are connected in series with the first resistor, and the battery is again connected to the combination. ಏನನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ? ಕ್ಯಾಲ್ಕುಲೇಟ್ ದಿ ಇ ಎಂ ಎಫ್. ಸೊ ಇ ಇಸ್ ಈಕ್ವಲ್ ಟು ಇ ಎಂ ಎಫ್ ಆಫ್ ದಿ ಸೆಲ್ ಏನ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ದಿ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕಾಂಬಿನೇಷನ್. ಸೊ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕಾಂಬಿನೇಷನ್ ಇಟ್ ವಿಲ್ ಬಿ V2. ಇದನ್ನ ಏನ್ ಮಾಡ್ಬೇಕು? ನಾವು ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದೆ. ಓಕೆನಾ? ಈ ಕರೆಸ್ಪಾಂಡ್ ಆಗಿರೋ ನಾನು ಎರಡು ಏನ್ ಮಾಡ್ತೀನಿ? ಡಯಾಗ್ರಾಮ್ ನಾನು ಡ್ರಾ ಮಾಡ್ತೀನಿ. ಸೊ ಫಸ್ಟ್ ಕೇಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಬ್ಯಾಟ್ರಿ ಇದೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ ಬ್ಯಾಟ್ರಿ. ಇದ ಇ ಎಂ ಎಫ್ ಇ ಇದೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 3 ಓಮ್ ಇದೆ. ಸರಿನಾ? ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಇಟ್ ಇಸ್ ಕನೆಕ್ಟೆಡ್ ಟು ದಿ ರೆಸಿಸ್ಟರ್. ಸೊ ದಿಸ್ ವಿಲ್ ಬಿ ದಿ ರೆಸಿಸ್ಟರ್. ವ್ಯಾಲ್ಯೂ ಎಷ್ಟಿದೆ? R1 is equal to 20 ಓಮ್ ಅಂತ ನಮಗೆ ವ್ಯಾಲ್ಯೂ ಇದೆ. ಸೊ ಬ್ಯಾಟ್ರಿನ ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ? ಕರೆಂಟ್ ಐ ಅನ್ನೋದು ನಮಗೆ ಫ್ಲೋ ಆಗುತ್ತೆ. ಆಮೇಲೆ ಅವ್ರು ಏನ್ ಹೇಳ್ತಿದ್ದಾರೆ? ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ರೆಸಿಸ್ಟರ್ ಅಂತ ಹೇಳಿದ್ರೆ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ? V1 is equal to it will be 12 ವೋಲ್ಟ್ ಇದೆ. ಸೊ ಯಾವುದು? ಅಕ್ರಾಸ್ ದಿಸ್ ರೆಸಿಸ್ಟರ್. ಇದು ನನಗೆ ಏನಾಯ್ತು? ಕೇಸ್ 1 ಆಯ್ತು. ಸರಿನಾ? ದಿಸ್ ವಿಲ್ ಬಿ ಕೇಸ್ 1. ಸೆಕೆಂಡ್ ಕೇಸ್ ಅಲ್ಲಿ ಏನ್ ಹೇಳಿದ್ರೆ, ಅನದರ್ ರೆಸಿಸ್ಟೆನ್ಸ್ ಆಫ್ 30 ಓಮ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಫಸ್ಟ್ ರೆಸಿಸ್ಟರ್ ಅಂತ ಹೇಳಿದ್ರೆ ಇದು ನನಗೆ ಫಸ್ಟ್ ರೆಸಿಸ್ಟರ್ ಆಯ್ತು. ಇದಕ್ಕೆ ಏನ್ ಮಾಡ್ಬೇಕು? ಇನ್ನೊಂದು ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡ್ಬೇಕು. R1 is equal to 20 ಓಮ್ ಫಸ್ಟ್ ರೆಸಿಸ್ಟರ್. ಇದಕ್ಕೆ ಏನ್ ಮಾಡ್ಬೇಕು? R2 is equal to 30 ಓಮ್ ಇರೋ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡ್ಬೇಕು. ಆಮೇಲೆ ಬ್ಯಾಟ್ರೀಸ್ ಅಗೇನ್ ಕನೆಕ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಬ್ಯಾಟ್ರಿನ ಏನ್ ಮಾಡ್ಬೇಕು? ನೀವು ಕನೆಕ್ಟ್ ಮಾಡ್ಬೇಕು. ಅವಾಗ ಏನಾಯ್ತು? ಇಲ್ಲಿ ಇ ಎಂ ಎಫ್ ಇ ವ್ಯಾಲ್ಯೂ ಇರುತ್ತೆ, ಅಂಡ್ ಆರ್ ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ 3 ಓಮ್ ಅಂತ ನಮಗೆ ಕನ್ಫರ್ಮ್ ಆಗಿರುತ್ತೆ.
ಇದೇನಾಯ್ತು ನಮಗೆ ಕೇಸ್ 2 ಅಂತ ಆಯ್ತು. ಏನನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದಾರೆ, EMF ಆಫ್ ದಿ ಸೆಲ್ ಅಂದ್ರೆ EMF ಆಫ್ ದಿ ಸೆಲ್ ಇಸ್ ಈಕ್ವಲ್ ಟು ಇಲ್ಲಿ ನನಗೆ ಏನಾಯ್ತು ಕ್ಯಾಲ್ಕುಲೇಟ್ ಮಾಡಕ್ ಆಯ್ತು. ಆಮೇಲೆ ಏನ್ ಹೇಳಿದ್ರೆ ಕ್ಯಾಲ್ಕುಲೇಟ್ ದಿ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕಾಂಬಿನೇಷನ್. ಈಗ ಸೆಕೆಂಡ್ ಕೇಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ನನಗೆ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ನನಗೆ ಕ್ರಿಯೇಟ್ ಆಗುತ್ತೆ. ಇದನ್ನ ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು ಹೀಗೆ. ಓಕೆ, ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ದಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ electrodes of the cells in a closed circuit ಅಂತ ನಾವು ಹೇಳ್ತಾ ಇದೀವಿ. ಈಗ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಎರಡು ರೆಸಿಸ್ಟೆನ್ಸ್ ಇರೋದ್ರಿಂದ ಈ ರೆಸಿಸ್ಟೆನ್ಸ್ ಅಲ್ಲಿ ನನಗೆ ಎಷ್ಟು ಪೊಟೆನ್ಶಿಯಲ್ ಇರುತ್ತೆ ದಟ್ ವಿಲ್ ಬಿ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಆಗಿರುತ್ತೆ. ಇದು ಇಷ್ಟು ಫಿಗರ್ ಎಕ್ಸ್ಪ್ಲನೇಷನ್ ಗೊತ್ತಾಗ್ತದೆ ಅಲ್ವಾ. ಸೊ ಆರ್ ಇಸ್ ಈಕ್ವಲ್ ಟು ಏನೇನ್ ಕೊಟ್ಟಿದ್ದಾರೆ ಅಂತ ಆಯ್ತು. ಈಗ ಏನ್ ಮಾಡ್ಬೇಕು ನಾನು, ಟು ಕ್ಯಾಲ್ಕುಲೇಟ್ ಸೊ EMF, ಟು ಕ್ಯಾಲ್ಕುಲೇಟ್ EMF. ಸೊ EMF ಅನ್ನ ಏನ್ ಮಾಡ್ಬೇಕು, ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಕೇಸ್ 1 ಅಂತ ನೋಡಿದ್ರೆ ದಿಸ್ ಈಸ್ ನಥಿಂಗ್ ಬಟ್ ಎ ಸೇಮ್ ದಿ ಕರೆಂಟ್ ಅಕ್ರಾಸ್ ದಿ ಎಕ್ಸ್ಟ್ರಾ ರೆಸಿಸ್ಟೆನ್ಸ್. ಹೀಗೆ ಇದನ್ನ ನೀವು ಡಿರೈವೇಶನ್ ಮಾಡಿರ್ತೀರಲ್ವಾ, ಕರೆಂಟ್ ಅಕ್ರಾಸ್ ದಿ ಎಕ್ಸ್ಟ್ರಾ ರೆಸಿಸ್ಟೆನ್ಸ್ ಇಸ್ ಗಿವನ್ ಬೈ I is equal to, so ಬರಿಬಹುದು ಇದನ್ನ ಡೈರೆಕ್ಟ್ ಆಗಿ ಬರಿಲ್ಲ, we know that the current across external resistance is ಏನಿದೆ equation I is equal to, so ನೆಟ್ ಮಾಡ್ಕೊಳ್ಳಿ, the current across the external resistance given by I is equal to EMF divided by sum of the resistance. ಇಲ್ಲಿ sum of the resistance ಅಂದ್ರೆ R plus R ಅಂತ ಆಯ್ತು. then I is equal to E divided by R plus capital R plus small r ಅಂತ ಆಯ್ತು, where the small r will be the internal resistance and capital R ಅಂದ್ರೆ external resistance ಆಯ್ತು. ಈ ಫಸ್ಟ್ ಕೇಸ್ ಒಳಗೆ ನಾನು ಕರೆಂಟ್ ಅನ್ನ ಏನ್ ಮಾಡ್ತೀನಿ, ಲೆಟ್ ಐ ವಿಲ್ ಟೇಕ್ ದಿ ಕರೆಂಟ್ ಆಸ್ I1 ಅನ್ನೋದು ನಾನು ಕರೆಂಟ್ ಅಂತ ನಾನು ಬರ್ಕೊಳ್ತೀನಿ. ಓಕೆನಾ, ದಿ ಫಸ್ಟ್ ಕೇಸ್ ಒಳಗೆ ಐ ವಿಲ್ ಟೇಕ್ ಎಸ್ ನೂರ್ ಫಾತಿಮಾ ಯು ಆರ್ ರೈಟ್. ಸೊ ಇಟ್ ಇಸ್ I is equal to E divided by capital R plus small r. ಫಸ್ಟ್ ಕೇಸ್ ಒಳಗೆ ನಾನು ಕರೆಂಟ್ ಅನ್ನ I ಅಂತ ಬರ್ಕೊಂಡ್ರೆ ಐ ವಿಲ್ ಗೆಟ್ ಇಟ್ ಆಸ್ ಇಲ್ಲಿ I1 ಅಂತ ಬರ್ಕೋಬೇಕು. I1 EMF ಆಫ್ ದಿ ಸೆಲ್ ಎರಡು ನನಗೆ ಸೇಮ್ ಸೆಲ್ ಆಗಿರುತ್ತೆ. E ಅನ್ನೋದು ಇದೇ ಇರುತ್ತೆ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, ಇಲ್ಲಿ R ಇರೋದು R1 ಆಗುತ್ತೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಉಳಿತು ನಮಗೆ, ಸ್ಮಾಲ್ r ವ್ಯಾಲ್ಯೂ ಹಾಗೆ ಉಳಿತು. ಸೊ ಈಗ ಏನ್ ಮಾಡಬೇಕು, ಐ ಕ್ಯಾನ್ ರೈಟ್ ದಿಸ್ ಆಸ್ I1 ಅನ್ನು ಏನ್ ಬರೀಬಹುದು, this implies I can write it as V1 divided by R1 is equal to E divided by R1 plus R ಅಂತ ಆಯ್ತು. ಸರಿನಾ, ಯಾಕೆ ಅದು ಬರುತ್ತೆ, ಸಿನ್ಸ್ ಫ್ರಮ್ ಓಮ್ಸ್ ಲಾ I is equal to V divided by R ಅಂದ್ರೆ I1 V1 R1 ಅಂತ ಆಯ್ತು. ಈಗ ನನಗೆ ಏನ್ ಬೇಕು, EMF ಬೇಕಾ, V1 ವ್ಯಾಲ್ಯೂ ನನಗೆ ಗೊತ್ತಿದೆ, I know the value of V1 10 ಅಂತ ಗೊತ್ತಿದೆ. R1 ವ್ಯಾಲ್ಯೂ is 20, I know that value. ಆಮೇಲೆ ಸ್ಮಾಲ್ r ವ್ಯಾಲ್ಯೂ ಎಷ್ಟಿದೆ, ಇಟ್ ಇಸ್ 3 ಓಮ್ ಅಂತ ನನಗೆ ಗೊತ್ತಿದೆ. ಓನ್ಲಿ ನನಗೆ ಯಾವ ವ್ಯಾಲ್ಯೂ ಬೇಕು, ಈ ವ್ಯಾಲ್ಯೂ ಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ದಿಸ್ ಇಂಪ್ಲೈಸ್ ಕ್ಯಾಪಿಟಲ್ E is equal to, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, V1 into capital R1 plus small r divided by ಇದೇನಾಯ್ತು ನನಗೆ, ಈ ಕಡೆ ಹೋದ್ರೆ R1 ಹೀಗೆ ಉಳಿತು. ಸರಿನಾ, ಗೊತ್ತಾಗ್ತಿದೆನಾ, E is equal to V1 into R1 plus small r divided by R1 ಅಂತ ಇತ್ತು. ಸೊ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. V1 ಅಂದ್ರೆ ಎಷ್ಟಿದೆ, V1 is equal to 10 ಇದೆ, 10 ಬ್ರಾಕೆಟ್ ಹಾಕಿ. R1 ಎಷ್ಟಿದೆ, ಎಸ್ 11.5 ನೋಡೋಣ ದೀಕ್ಷಿತಾಗ್ 11.5 ಬಂದಿದೆ. R1 ಅಂದ್ರೆ ಎಷ್ಟಿದೆ, R1 is 20. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ, ಇಟ್ ವಿಲ್ ಬಿ 3 ಇದೆ, ಡಿವೈಡ್ ಬೈ R1 is equal to 20. ಸೊ 10 1s are 10 2s are, ಸೊ ಅಂತ ಏನಾಯ್ತು 23 divided by 2 ಆಯ್ತು. ಸೊ 23 divided by 2 is 11.5 ವೋಲ್ಟ್ ಅಂತ ಆಯ್ತು. ಸೊ ವೆರಿ ಗುಡ್. ಸೊ ದೀಕ್ಷಿತಾ, ನಿತ್ಯಲಕ್ಷ್ಮಿ, 11.5 ವೋಲ್ಟ್ will be the final answer. Therefore EMF of the cell E is equal to, it will be 11.5 ವೋಲ್ಟ್ ಅಂತ. ಎಸ್ ನೂರ್ ಫಾತಿಮಾ, ಓಕೆನಾ, ಇದು ನನಗೆ ಫಸ್ಟ್ ಕೇಸ್ ಆಯ್ತು. E is equal to 11.5 ವೋಲ್ಟ್ ಅಂತ ಆಯ್ತು. ಈಗ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಇದು ನಿಮಗೆ ಫಸ್ಟ್ ಪಾರ್ಟ್ ಆಯ್ತು. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು, ಸೆಕೆಂಡ್ ಕೇಸಿಗೆ ಹೋಗ್ಬೇಕು. ಸೊ ಸೆಕೆಂಡ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಟು ಕ್ಯಾಲ್ಕುಲೇಟ್ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್. ಏನು ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ, ಅದು V2 ನ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ V2. ಸೇಮ್ ಇಕ್ವೇಶನ್ ತಗೋಬೇಕು. ಸೊ ಇಲ್ಲಿ ಯಾವ ತರ ಡಯಾಗ್ರಾಮ್ ಬರುತ್ತೆ ಇದ್ರೊಳಗೆ, ಸೊ ಅಲ್ಲೇ ಬರ್ದಿದ್ದೀನಿ ನಾನು, ಇನ್ನೊಂದ್ಸತಿ ಈ ಕಡೆ ಬರೀತೀನಿ. ಸೊ ಎರಡು ರೆಸಿಸ್ಟರ್ಸ್ ಗಳನ್ನ ನಾವು ತಗೊಂಡಿದ್ದೀವಿ.
ಇದೊಂದು ರೆಸಿಸ್ಟರ್, ಇದೊಂದು ರೆಸಿಸ್ಟರ್. ಇದು R1 is equal to 20 ohm, ಇದು R2 is equal to 30 ohm ಅಂತ ಆಯ್ತು. ಇದಕ್ಕೆ ಏನ್ ಮಾಡಿದ್ದಾರೆ, ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ರು. ದಿಸ್ ವಿಲ್ ಬಿ ದಿ ಬ್ಯಾಟ್ರಿ ಕನೆಕ್ಟ್ ಆಯ್ತು. ಈ ಕರೆಂಟ್ ಏನಿದೆ ಇಟ್ ವಿಲ್ ಬಿ, ಸೊ ದಿಸ್ I ಅನ್ನೋ ಕರೆಂಟ್ ಇರುತ್ತೆ. ಬಟ್ ಇಲ್ಲಿ ನಾನು ಸೆಕೆಂಡ್ ಸರ್ಕ್ಯೂಟ್ ಆಗಿ ಐ ವಿಲ್ ಟೇಕ್ ಇಟ್ ಆಸ್ I2 ಅಂತ ತಗೊಳ್ತೀನಿ. ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಯ್ತು, ದಿಸ್ ವಿಲ್ ಬಿ V2. ಈ V2 ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಈ ವ್ಯಾಲ್ಯೂ ನನಗೆ ಈಗ ಸಿಕ್ಕಿರುತ್ತೆ, ಅಲ್ಲಿ ಮಾಡಿರ್ತೀನಿ 11.5 ವೋಲ್ಟ್ ಸಿಕ್ತು. R is equal to ಎಷ್ಟಿದೆ ನನಗೆ 3 ohm ಅಂತಿದೆ. ಈಗ ಅದಕ್ಕೆ ಏನ್ ಮಾಡಬಹುದು, ಸೇಮ್ ಇಕ್ವೇಶನ್ ನಾನು ತಗೋಬಹುದು. ಸೊ therefore I can write it as I2 is equal to, ಅದೇ ಇಕ್ವೇಶನ್ ಬರ್ಕೊಳ್ತೀನಿ, I2 is equal to E divided by ಇಲ್ಲಿ ಏನಾಗುತ್ತೆ, ಎರಡು ರೆಸಿಸ್ಟರ್ಸ್ ಗಳು ನನಗೆ ಸೀರೀಸ್ ಅಲ್ಲಿ ಇದೆ ಅಂದ್ರೆ ಏನಾಗಬೇಕು, R ಇರೋದು RS ಆಗ್ಬೇಕು, RS ಪ್ಲಸ್ ಸ್ಮಾಲ್ r. ಗೊತ್ತಾಗ್ತಿದ್ದೇನೆ ಇದು? I2 is equal to EMF divided by sum of the resistors. ಸಮ್ ಆಫ್ ದಿ ರೆಸಿಸ್ಟೆನ್ಸ್ ಅಂತ ಏನಾಯ್ತು, ಇಲ್ಲಿ ಎರಡು ರೆಸಿಸ್ಟೆನ್ಸ್ ಗೆ ಸೀರೀಸ್ ಇರೋದ್ರಿಂದ RS ಬರಬೇಕು, RS ಪ್ಲಸ್ R ಅಂತ ಆಯ್ತು. ಸೊ ಸಿಮಿಲರ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್ I2 ನ ಏನ್ ಬರಿಬಹುದು, V2 ಬರಿಬಹುದಾ, V2 ಡಿವೈಡ್ ಬೈ ಇಲ್ಲಿ ಏನ್ ಬರುತ್ತೆ, ಇಟ್ ವಿಲ್ ಬಿ RS. ಎರಡು ರೆಸಿಸ್ಟೆನ್ಸ್ ಇದೆ, ಸೊ ಅದಕ್ಕೆ ಏನಾಯ್ತು RS is equal to E divided by it will be RS plus small r ಅಂತ. ನನಗೇನ್ ಬೇಕು, V2 ಬೇಕು. ಸೊ ದಿಸ್ ಇಂಪ್ಲೈಸ್ V2 is equal to E into RS divided by RS plus R ಅಂತ ಆಯ್ತು. ಈಗ ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲ ವ್ಯಾಲ್ಯೂಸ್ ಇದೇನಾ, ಈಗ ಈ ವ್ಯಾಲ್ಯೂ ಗೊತ್ತಿದೆ. ಸೊ therefore we can write it as E is equal to 11.5 into RS ಅಂದ್ರೆ ಎಷ್ಟು ಬರುತ್ತೆ ನನಗೆ, RS ಅಂತ ಹೇಳಿದ್ರೇನು, ಸೊ RS I can write it as E into, so it is RS ಅಂತ ಹೇಳಿದ್ರೆ R1 plus R2 ಆಯ್ತಾ, 50. ವೆರಿ ಗುಡ್, 50. ಸೊ RS, ಸೊ ಇಲ್ಲಿ R1 plus R2 plus R, ಈಗ ಏನ್ ಬರುತ್ತೆ, ಇಟ್ ವಿಲ್ ಬಿ R1 plus R2 ಅಂತ ಹೇಳಿದ್ರೆ 20 plus, so 30, that will be 50 divided by, here also it is 50 plus 3. ಸೊ ಮಾಡಿದ್ರೆ ಎಷ್ಟು ಬರುತ್ತೆ, 10.84. ಸೊ ದೀಕ್ಷಿತಗೆ 10.84 ಬರ್ತಿದೆ, ಎಲ್ರಿಗೂ ಅಷ್ಟೇ ಬರ್ತಿದೆನಾ? ಸೊ ನೋಡಿ, ಸೊ ಐ ವಿಲ್ ಆಲ್ಸೋ 1.10. ನೂರ್ ಫಾತಿಮಾ ಜಸ್ಟ್ ಚೆಕ್ ಮಾಡಿ, 11.5 into 50. ಸೊ 11.5 into 50 ಮಾಡಿದ್ರೆ you are getting it as 575 divided by 50 plus 3 is 53 divided by 53. So that is 10.84. very good. So 10 point, yes Nitya Lakshmi, yes 10.84 volt ಅಂತ ಸಿಕ್ತು. So it will be terminal potential difference. ಇಷ್ಟು ಮಾಡಬೇಕು, ಸರಿನಾ? So Noor Fatima, just you check out, so whether it is somewhere you have made mistake. So V2 is equal to 10.84 volt will be the terminal potential difference across the resistor. Okay na? So ಇಲ್ಲಿ ಬೇಕಾದ್ರೆ ನೀವು RS is equal to R1 plus R2 is equal to 20 plus 30 is equal to 50 ohm. Yes Noor Fatima, yes. So 10.84 enough. Okay, 10 for 84 ಸಾಕು, 90 ಅವೆಲ್ಲ ಬೇಡ. So the value will be V2 is equal to 10.84 volt ಅಂತ ಆಯ್ತು. ಓಕೆನಾ? ಸೊ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ರಿಪೀಟೆಡ್ ಆಗಿ ಇದನ್ನ ಕೇಳ್ತಾನೆ, ಸೊ ಪ್ರಿಪರೇಟರಿ ಒಳಗೆ ಕೇಳ್ತಿರ್ತಾನೆ, ಇವೆಲ್ಲ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ರಿಪೀಟ್ ಆಗ್ತಾ ಇರುತ್ತೆ ಪ್ರಾಬ್ಲಮ್ಸ್ ಗಳು, ಯಾಕಂದ್ರೆ 2014 ಅಲ್ಲಿ ಸ್ಟಾರ್ಟ್ ಆಗಿರೋ ಸಿಲೆಬಸ್ ನಿಯರ್ಲಿ 6 years ಆಯ್ತು. ಸೊ ಆಲ್ಮೋಸ್ಟ್ ಆಲ್ ದಿ ಪ್ರಾಬ್ಲಮ್ಸ್ ವಿಲ್ ಬಿ ರಿಪೀಟೆಡ್. ಓಕೆ, so now we are going for the next. So this will be the homework question. ಸರಿನಾ? ಇದು ನಮಗೆ ಹೋಮ್ವರ್ಕ್ ಕ್ವಶನ್ ಮಾಡಬೇಕಿದೆನಾ. A network of resistor is connected to a 12 volt battery as shown in the figure. ಇಲ್ಲಿ ಫಿಗರ್ ಅನ್ನು ತೋರಿಸಿದ್ದಾರೆ, ಈ ಫಿಗರ್ ಒಳಗೆ ಬ್ಯಾಟರಿನ ಕನೆಕ್ಟ್ ಮಾಡಿದ್ದಾರೆ. ಸರಿ, as shown. ಏನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಆಫ್ ದಿ ನೆಟ್ವರ್ಕ್. ಸೊ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಎಷ್ಟಿದೆ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನನಗೆ ಎರಡು ರೆಸಿಸ್ಟೆನ್ಸ್ ಹೇಗಿದೆ, ಪ್ಯಾರಲಲ್ ಇದೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು RP is equal to R1 R2 divided by R1 plus R2 ಮಾಡಿದ್ರೆ you are getting A ಆನ್ಸರ್ ನಿಮಗೆ ಬರುತ್ತೆ. ಆಮೇಲೆ ಸೆಕೆಂಡ್, obtain the current in the 12 ohm and 6 ohm resistance. So I1 is equal to V divided by ಏನ್ ಮಾಡಬೇಕು, V divided by R1 ಮಾಡಬೇಕು. I2 is equal to V divided by R2 ಮಾಡಬೇಕು. ಸೊ ಅಂದ್ರೆ V ಅನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಸರಿನಾ? V is equal to 12 ಅಂತಿದೆ, you will get the answer. ಇದು ನಿಮಗೆ ಹೋಮ್ವರ್ಕ್ ಕ್ವಶನ್. ಸ್ಕ್ರೀನ್ ಶಾಟ್ ತಗೊಳ್ಳಿ, so you can write it down. Okay, so this is asked in June 2014. So first one main exam ke supplementary exam ge idana keli. So next problem, this is very important problem.
Okay, two cells of EMF 2 volt and 4 volt and internal resistance 1 ohm and 2 ohm respectively are connected in parallel so as to send the current in the same direction. ಪ್ರಾಬ್ಲಮ್ ಅನ್ನ ಎರಡ್ ಸತಿ ಓದಿ ಅರ್ಥ ಮಾಡ್ಕೋಬೇಕು, ಒಂದ್ಸತಿ ಓದಿ ನಿಮ್ಗೆ ಅರ್ಥ ಆಗೋದಿಲ್ಲ, ಸರಿನಾ? ಸೊ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎರಡು ಸೆಲ್ಗಳಿದೆ, ಎಷ್ಟಿದೆ ಇ ಎಂ ಎಫ್ ಅದರದ್ದು. ಸೊ ಯು ಕ್ಯಾನ್ ರೈಟ್ ಇಟ್ ಡೌನ್, ಗಿವನ್ ಹಾಗೆ ಬರ್ಕೋಬಹುದು. E1 is equal to 2 ವೋಲ್ಟ್ ಇದೆ ಅಂಡ್ E2 is equal to it is 4 ವೋಲ್ಟ್ ಅಂತ ಇದೆ. ಅದಕ್ಕೆ ಕರೆಸ್ಪಾಂಡ್ ಆಗಿ ಏನಿದೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ R1 is equal to 1 ohm and R2 is equal to it will be 2 ohm ಅಂತ ಆಯ್ತು. ಅವ್ರು ಏನ್ ಹೇಳಿದ್ದಾರೆ ನೆಕ್ಸ್ಟ್ ಅಂತ ಹೇಳಿದ್ರೆ, ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಅದನ್ನ ಏನ್ ಮಾಡಿದ್ದಾರೆ, ಪ್ಯಾರಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. So as to send the current in the same direction. This is very important. So as to send the current in the same direction. ಎರಡು ಸೆಲ್ಗಳು ಏನ್ ಮಾಡ್ತಿದೆ, ಕರೆಂಟ್ ಅನ್ನ ಸೇಮ್ ಡೈರೆಕ್ಷನ್ ಕಳಿಸ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಪ್ಯಾರಲಲ್ ಅಂತ ಹೇಳಿದ್ದಾರೆ. ಅಂದ್ರೆ ಹೇಗ್ ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲೊಂದು ಸೆಲ್ ಅನ್ನು ಡ್ರಾ ಮಾಡ್ಬೇಕು. ದಿಸ್ ವಿಲ್ ಬಿ ಒನ್ ಸೆಲ್. ಕರೆಂಟ್ ಏನಾಗ್ತಿದೆ, ಈ ಡೈರೆಕ್ಷನ್ ಹೋಗ್ತಿದೆ, ಈ ಕಡೆ ಡೈರೆಕ್ಷನ್ ಕರೆಂಟ್ ನನಗೆ ಹೋಗ್ತಾ ಇರುತ್ತೆ. ಇದ I1 ಅಂತ ತಗೊಳ್ತೀವಿ. ಇನ್ನೊಂದು ಏನ್ ಮಾಡಬೇಕು, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಬೇಕು, ಕರೆಂಟ್ ಇನ್ ದಿ ಸೇಮ್ ಡೈರೆಕ್ಷನ್ ಅಂತ ಹೇಳಿದ್ರೆ ಹೀಗೆ ಹೀಗೆ. ದಿಸ್ ಇಸ್ ಆಲ್ಸೋ ಲೈಕ್ ದಿಸ್. ಸರ್ ನಾ ಕರೆಂಟ್ ಎರಡು ಒಂದೇ ಡೈರೆಕ್ಷನ್ ಬರುತ್ತೆ. ಈಗ ಇದಕ್ಕೆ I2 ಅಂತ, ಇದನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡಿದ್ದಾರೆ. ಸೊ ಇದಕ್ಕೆ ಏನ್ ಮಾಡ್ಬೇಕು, ಹೀಗೆ ಕನೆಕ್ಟ್ ಮಾಡಿ. ಸೊ ಪ್ಯಾರಲಲ್ ಕಾಂಬಿನೇಷನ್ ಅಂತ ಆಯ್ತು. ಸೊ ದಿಸ್ ವಿಲ್ ಬಿ ಪ್ಯಾರಲಲ್ ಕಾಂಬಿನೇಷನ್. ಸೊ ಪ್ಯಾರಲಲ್ ಕಾಂಬಿನೇಷನ್ ಅಂತ ಆಯ್ತು. ಈ ಸೆಲ್ ಏನಾಯ್ತು, ಇದನ್ನ E1 ಆಯ್ತು. E1 is equal to ನನಗೆ 2 ವೋಲ್ಟ್ ಅಂತ ಆಯ್ತು. R1 is equal to 1 ohm ಅಂತ ಆಯ್ತು. ಈ ಕಡೆ ಏನಾಯ್ತು, E2 is equal to it is 4 ವೋಲ್ಟ್ ಅಂತ ಆಯ್ತು. R2 is equal to it will be 2 ohm ಅಂತ ಆಯ್ತು. ಎರಡು ಪ್ಯಾರಲಲ್ ಕನೆಕ್ಷನ್ ಇದೆ, ಮತ್ತೆ ಕರೆಂಟ್ ಎಲ್ಲ ಏನಾಗ್ತಿದೆ, ಸೇಮ್ ಡೈರೆಕ್ಷನ್ ಬರ್ತಿದೆ ಅಂತ ಹೇಳ್ತಾರೆ ಥ್ರೂ ಅನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಫ್ 10 ohm ಅಂತ ಹೇಳಿ. ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇದೆ, ಅದು ಎಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು, ಮಿಡ್ಲ್ ಬರ್ಬೇಕಾ, ಅಂದ್ರೆ ಇದ್ರೊಳಗೆ ಕರೆಂಟ್ ಸೇಮ್ ಡೈರೆಕ್ಷನ್ ಬರ್ತಾ ಇದೆ ಅಂತ ಹೀಗ್ ಬಂತು. ಸೊ ಈ ಪಾಯಿಂಟ್ ನಾನು ಎ ಅಂತ ರಿಪ್ರೆಸೆಂಟ್ ಮಾಡ್ತೀನಿ. ಸೊ ದಿಸ್ ವಿಲ್ ಬಿ ರಿಪ್ರೆಸೆಂಟೆಡ್ ಆಸ್ ಬಿ ಅಂಡ್ ದಿಸ್ ವಿಲ್ ಬಿ ಸಿ ಅಂಡ್ ದಿಸ್ ವಿಲ್ ಬಿ ಡಿ ಅಂಡ್ ಇಟ್ ಇಸ್ ಇ ಅಂಡ್ ಇಟ್ ವಿಲ್ ಬಿ ಎಫ್ ಅಂತ ನಾನು ಡಿನೋಟ್ ಮಾಡ್ಕೊಳ್ತೀನಿ. ಓಕೆನಾ, ಎ ಬಿ ಸಿ ಡಿ ಇ ಎಫ್ ಅಂತ. ಈ ಕಡೆಯಿಂದ ಕರೆಂಟ್ ನನಗೆ I1 ಬಿ ಗೆ ಬರ್ತಿದೆ, ಈ ಕಡೆಯಿಂದ ಕರೆಂಟ್ ನನಗೆ I2 ಎಲ್ಲಿ ಬರ್ತದೆ, ಬಿ ಗೆ ರೀಚ್ ಆಗ್ತಿದೆ. ಸೊ ಇಲ್ಲಿ ಕರೆಂಟ್ ಏನಾಗ್ಬೇಕು, ಇಲ್ಲಿ ಟೋಟಲ್ ಕರೆಂಟ್ ಐ ಆಗ್ಬೇಕಾ, ಫ್ರಮ್ ಯೂಸಿಂಗ್ ಕಿರ್ಚಾಫ್ಸ್ ಕರೆಂಟ್ ರೂಲ್ I1 ಪ್ಲಸ್ I2 ಅಂತ ಬರುತ್ತೆ ಕರೆಂಟ್. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಟೂ ಸೆಲ್ಸ್ ಆಫ್ EMF 2 ವೋಲ್ಟ್ ಅಂಡ್ 4 ವೋಲ್ಟ್ ಅಂಡ್ ಇಂಟರ್ ರೆಸಿಸ್ಟೆನ್ಸ್ 1 ohm and 2 ohm ರೆಸ್ಪೆಕ್ಟಿವ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಎರಡನ್ನ ಏನ್ ಮಾಡ್ಬೇಕು ನೀವು, ಪ್ಯಾರಲಲ್ ಆಗಿ ಅದನ್ನ ಕನೆಕ್ಟ್ ಮಾಡ್ಬೇಕು. ಸೊ ಆಸ್ ಟು ಸೆಂಡ್ ದಿ ಕರೆಂಟ್ ಇನ್ ದಿ ಸೇಮ್ ಡೈರೆಕ್ಷನ್. ಸೊ ಲೆಫ್ಟ್ ಸೈಡ್ ಅಲ್ಲಿ ಏನಾಗ್ತದೆ, ಕರೆಂಟ್ ಎರಡು ಸೆಲ್ ಇಂದ ಸೇಮ್ ಡೈರೆಕ್ಷನ್ ಹೋಗ್ತಿದೆ ಥ್ರೂ ರೆಸಿಸ್ಟರ್. ಯಾವ್ದು ರೆಸಿಸ್ಟರ್, R is equal to 10 ohm ರೆಸಿಸ್ಟರ್ ಅಲ್ಲಿ ಕರೆಂಟ್ ನನಗೆ ಹೋಗ್ತಾ ಇದೆ. ಫೈಂಡ್ ದಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ 10 ohm ರೆಸಿಸ್ಟರ್. ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ ಅದನ್ನ ಏನ್ ಮಾಡ್ಬೇಕು, ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ದಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕಾಂಬಿನೇಷನ್. ಅರ್ಥ ಆಯ್ತಾ, ಫಿಗರ್ ಎಕ್ಸ್ಪ್ಲನೇಷನ್ ಗೊತ್ತಾಯ್ತಾ? ಆಯ್ತಾ, ಕಿರ್ಚಾಫ್ ಲಾಸ್ ಗಳನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಓಕೆನಾ? ಎಸ್, ಓಕೆ. ಇದು ಫಿಗರ್ ಎಕ್ಸ್ಪ್ಲನೇಷನ್. ಈ ಫಿಗರ್ ಎಕ್ಸ್ಪ್ಲನೇಷನ್ ಬರೆದು ನೀವೇನ್ ಮಾಡ್ಬೇಕು, ಫಸ್ಟ್ ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಕಿರ್ಚಾಫ್ಸ್ ರೂಲ್ಸ್ ನಿಮ್ಗೆ ನೆನಪಿದೆನಾ? ಸೊ ಕಿರ್ಚಾಫ್ಸ್ ರೂಲ್ಸ್ ಏನಿದೆ, ದೇರ್ ಆರ್ 2 ರೂಲ್ಸ್, ಕಿರ್ಚಾಫ್ ಕರೆಂಟ್ ರೂಲ್ ಅಂಡ್ ಕಿರ್ಚಾಫ್ ವೋಲ್ಟೇಜ್ ರೂಲ್ ಅಂತ ನಮಗೆ ಎರಡಿದೆ. ಕಿರ್ಚಾಫ್ಸ್ ವೋಲ್ಟೇಜ್ ರೂಲ್, ಕರೆಂಟ್ ರೂಲ್ ಅಂತ ಹೇಳಿದ್ರೆ ಸಮ್ ಆಫ್ ದಿ ಕರೆಂಟ್ ಎಂಟರಿಂಗ್ ಇನ್ ಟು ದಿ ಜಂಕ್ಷನ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಕರೆಂಟ್ ಲೀವಿಂಗ್ ದಿ ಜಂಕ್ಷನ್ ಅಂತ ಆಗುತ್ತೆ. ಸೆಕೆಂಡ್ ರೂಲ್ ಏನ್ ಹೇಳುತ್ತೆ, ದಿ ಆಲ್ಜಿಬ್ರಾಯಿಕ್ ಸಮ್ ಆಫ್ IR ಪ್ರಾಡಕ್ಟ್ ಇಸ್ ಈಕ್ವಲ್ ಟು ದಿ ಆಲ್ಜಿಬ್ರಾಯಿಕ್ ಸಮ್ ಆಫ್ EMF ಇನ್ ದಿ ಸರ್ಕ್ಯೂಟ್ ಅಂತ ಆಯ್ತು. ಈಗ ನನಗೆ ಎರಡು ಸರ್ಕ್ಯೂಟ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಸೊ ಗೊತ್ತಾಗ್ತಿದೆಯಲ್ಲ? ಸೊ ಈಗ ಏನ್ ಮಾಡ್ತೀನಿ, ನಾನು ಕಿರ್ಚಾಫ್ ಲಾ ನ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಈ ಎರಡನ್ನ ಡೈರೆಕ್ಷನ್ ತಗೊಳ್ತೀನಿ. ಫಾರ್ ಮೈ ಕನ್ವಿನಿಯಂಟ್ ನಾನು ಏನ್ ಮಾಡ್ತೀನಿ, ಒಂದು ಡೈರೆಕ್ಷನ್ ಹೀಗೆ ತಗೊಳ್ತೀನಿ, ಎಲ್ಲ ಪಾಸಿಟಿವ್ ಬರೋ ತರ ನಾನು ತಗೊಳ್ತಾ ಇದ್ದೀನಿ. ಈ ಕಡೆನೇ ಏನ್ ಮಾಡ್ತೀನಿ, ಐ ವಿಲ್ ಟೇಕ್ ದಿ ಡೈರೆಕ್ಷನ್ ಆಸ್ ಲೈಕ್ ದಿಸ್. ನಿಮ್ ಕಿರ್ಚಾಫ್ಸ್ ಅಲ್ಲಿ ನಾನು ಸೈನ್ ಕನ್ವೆನ್ಷನ್ ಅಂತ ಹೇಳಿದ್ದೀನಿ. ಸೊ ಸೈನ್ ಕನ್ವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ರೈಟ್, ಇನ್ ಆರ್ಡರ್ ಟು ಯೂಸ್ ದಿ ಕಿರ್ಚಾಫ್ಸ್ ಲಾಸ್.
ಸರಿನಾ? ಈಗ ಏನ್ ಮಾಡ್ಬೇಕು, ನಾನು ಕಿರ್ಚಾಫ್ಸ್ ಕರೆಂಟ್ ರೂಲ್ ನ ಯೂಸ್ ಮಾಡ್ಬೇಕು. ಸೊ ಇಲ್ಲಿ ಅಪ್ಲೈ ಗೊತ್ತಾಗದಿದ್ರೆ ಕೇಳಿ, ಅಪ್ಲೈ ಕಿರ್ಚಾಫ್ಸ್ ಅಥವಾ KVL, ಕಿರ್ಚಾಫ್ ವೋಲ್ಟೇಜ್ ಲಾ ಟು ಯಾವ್ದಕ್ಕೆ ಅಪ್ಲೈ ಮಾಡ್ತೀನಿ, A B E F ಅಂಡ್ A. ಸರಿನಾ? A B E F ಅಂಡ್ A ಗೆ ಏನ್ ಮಾಡ್ಬೇಕು, ಕಿರ್ಚಾಫ್ ವೋಲ್ಟೇಜ್ ರೂಲ್ ನ ಅಪ್ಲೈ ಮಾಡ್ಬೇಕು. ಸೊ ಹೇಗ್ ಬರುತ್ತೆ ಅದು, ಆಲ್ಜಿಬ್ರಾಯಿಕ್ ಪ್ರಾಡಕ್ಟ್ ಆಫ್ IR ಪ್ರಾಡಕ್ಟ್. ಇಲ್ಲಿ ಫಸ್ಟ್ ಇಲ್ಲಿ A ಇಂದ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ, A ಇಂದ ಸ್ಟಾರ್ಟ್ ಮಾಡಿದಾಗ B ಗೆ ಬಂದ್ರಿ, B ಗೆ ಬಂದಾಗ ಏನಾಯ್ತು, ಕರೆಂಟ್ ಏನಿದೆ I ಇದೆ, I ಇಂಟು R ಅಂತ ಇದೆ. ಅದಕ್ಕೆ ಏನ್ ಬರಿಬೇಕು ಇಲ್ಲಿ, I ಇಂಟು R ಅಂತ ಬರಿಬೇಕು. ಪ್ಲಸ್ ಮತ್ ಹಾಗೆ ಮುಂದೆ ಹೋಗ್ತೀರಾ, ಈಗ ಬರ್ತೀರಾ, E ಇಂದ F ಗೆ ಬರ್ತೀರಾ, F ಇಂದ A ಗೆ ಹೋಗ್ಬೇಕಾದ್ರೆ ಮಿಡ್ಲ್ ಅಲ್ಲಿ ಏನ್ ಬರುತ್ತೆ ನಿಮ್ಗೆ, ಸೆಲ್ ಬರುತ್ತೆ. ಸೆಲ್ ಅಲ್ಲಿ ಎಷ್ಟಿದೆ ಇಂಟರ್ ರೆಸಿಸ್ಟೆನ್ಸ್ ನಿಮ್ಗೆ 1 ಓಮ್ ಅಂತ ಇದೆ. ಕರೆಂಟ್ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ I1 ಅನ್ನೋ ಕರೆಂಟ್ ಬರುತ್ತೆ. ಎಸ್ ದೀಕ್ಷಿತ, ಸೊ ಯು ಆರ್ ರೈಟ್. ಸೊ ಏನ್ ಬರುತ್ತೆ ನನಗೆ, R1 ಇಂಟು I1 ಅಂತ ಬರುತ್ತೆ, ಇಸ್ ಈಕ್ವಲ್ ಟು EMF ಎಷ್ಟಿದೆ, ಇಟ್ ವಿಲ್ ಬಿ E1 ಅಂತ ಆಯ್ತು. ಗೊತ್ತಾಯ್ತಾ ಇದಿಷ್ಟು? ಸರಿನಾ? A ಇಂದ ಸ್ಟಾರ್ಟ್ ಮಾಡ್ತಿದ್ದೀರಾ, A ಇಂದ ಜರ್ನಿ ಮಾಡ್ತಿದ್ದೀರಾ, B ಗೆ ಬರ್ತೀರಾ, ಅಲ್ಲೆಲ್ಲೂ ರೆಸಿಸ್ಟೆನ್ಸ್ ಇಲ್ಲ. B ಇಂದ E ಗೆ ಹೋಗ್ಬೇಕಾದ್ರೆ ರೆಸಿಸ್ಟೆನ್ಸ್ ಎಷ್ಟಿದೆ, 10 ಓಮ್ ಇದೆ. ಕರೆಂಟ್ ಎಷ್ಟಿದೆ, I ಇದೆ. ಅವಾಗ ಏನಾಯ್ತು ನನಗೆ 10 ಇಂಟು I ಅಂತ ಆಯ್ತು, ದಟ್ ಇಸ್ I ಇಂಟು R ಅಂತ ಆಯ್ತು. E ಇಂದ F ಹೋಗ್ತೀರಾ, ರೆಸಿಸ್ಟೆನ್ಸ್ ಇಲ್ಲ. F ಇಂದ A ಗೆ ಹೋಗ್ಬೇಕಾದ್ರೆ ಸೆಲ್ ಬರ್ತಿದೆ, ಸೆಲ್ ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ, 1 ಇದೆ. ಅವಾಗ ಏನ್ ಬಂದ್ ನಿಮ್ಗೆ I ಇಂಟು R ಪ್ಲಸ್ R1 ಇಂಟು I1 ಇಸ್ ಈಕ್ವಲ್ E1 ಅಂತ. ವ್ಯಾಲ್ಯೂಸ್ ನ ಸರ್ಚ್ ಮಾಡ್ಕೋಬೇಕು. R ಅಂತ ಹೇಳಿದ್ರೆ 10 ಆಯ್ತಾ, ಅದಕ್ಕೆ ಏನ್ ಬರುತ್ತೆ ನಿಮ್ಗೆ 10I ಪ್ಲಸ್ I1 ವ್ಯಾಲ್ಯೂ. ಸೊ I1 ವ್ಯಾಲ್ಯೂ ಗೊತ್ತಿದ್ದೀನಾ, ಇಲ್ಲ. R1 ವ್ಯಾಲ್ಯೂ ಗೊತ್ತಿದ್ದೀನಾ, 1 ಅಂತಿದೆ. ಏನ್ ಬರುತ್ತೆ ನಿಮ್ಗೆ 1I1 ಇಸ್ ಈಕ್ವಲ್ ಟು EMF ಎಷ್ಟಿದೆ, ಇಟ್ ವಿಲ್ ಬಿ 2 ವೋಲ್ಟ್ ಅಂತ ಇದೆ. ಸೊ ಈಗ ಬರ್ಕೊಳ್ಳಿ 2 ಅಂತ ಬರ್ಕೊಳ್ಳಿ, ಟೇಕ್ ಇಟ್ ಆಸ್ ಇಕ್ವೇಶನ್ ನಂಬರ್ 1 ಅಂತ ಆಯ್ತು. ಸರಿನಾ? ದಿಸ್ ವಿಲ್ ಬಿ ಇಕ್ವೇಶನ್ ನಂಬರ್ 1 ಅಂತ. ಈ ಕಡೆ ಇಲ್ಲೇ ಬರೀತೀನಿ. ಸೊ ನೆಕ್ಸ್ಟ್ ಅಪ್ಲೈ. ಸೊ ನೆಕ್ಸ್ಟ್ ಇನ್ನೊಂದಕ್ಕೆ ಅಪ್ಲೈ ಮಾಡ್ಬೇಕು, ಅಪ್ಲೈ KVL ಟು ಯಾವ್ದಕ್ಕೆ ಅಪ್ಲೈ ಮಾಡ್ಬೇಕು, B C D E B. ಸೊ KVL ನ ಇದಕ್ಕೆ ಅಪ್ಲೈ ಮಾಡ್ಬೇಕು. ಸೊ ಇದಕ್ಕೆ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಸೊ ಅಪ್ಲೈ ಮಾಡಿ ಇದಕ್ಕೆ. ಸೊ ಅಪ್ಲೈ ಮಾಡಿದ್ರೆ ಯು ಆರ್ ಗೆಟಿಂಗ್ ದಿ ಆನ್ಸರ್ ಆಸ್, ಇಲ್ಲ ನಾನು ಪಾಸಿಟಿವ್ ವ್ಯಾಲ್ಯೂನೇ ತಗೊಂಡಿದ್ದೀನಿ. ಓಕೆ, ಇಲ್ಲಿ ಏನ್ ಬರುತ್ತೆ ನಿಮಗೆ, B ಇಂದ ಸ್ಟಾರ್ಟ್ ಮಾಡ್ತೀರಾ, C ಗೆ ಹೋಗ್ತೀರಾ, ರೆಸಿಸ್ಟೆನ್ಸ್ ಇಲ್ಲ, ಅಥವಾ ಹೀಗೆ ಹೋಗ್ರಿ, C ಇಂದ B ಗೆ ಹೋದ್ರಿ, B ಇಂದ ಏನ್ ಮಾಡ್ಬೇಕು, E ಗೆ ಹೋಗ್ಬೇಕಾದ್ರೆ ರೆಸಿಸ್ಟೆನ್ಸ್ ಇದೆ. ಕರೆಂಟ್ ಎಷ್ಟಾಯ್ತು ನಿಮ್ಗೆ, ಇಟ್ ಈಸ್ I ಇಂಟು R. ಸರಿನಾ? E ಗೆ ಬಂದ್ರಿ, D ಬಂದ್ರಿ, D ಇಂದ C ಗೆ ಹೋಗ್ಬೇಕಾದ್ರೆ ರೆಸಿಸ್ಟೆನ್ಸ್ ನನಗೆ ಏನಿದೆ, ಇಂಟರ್ ರೆಸಿಸ್ಟೆನ್ಸ್ ಎಷ್ಟಿದೆ. ಸೊ ಅದಕ್ಕೆ ನಿಮ್ಗೆ ಎಷ್ಟು ಬರುತ್ತೆ, ಸೊ ಯು ಆರ್ ಗೆಟಿಂಗ್ ಪ್ಲಸ್ ಇಟ್ ಈಸ್ R2 ಇಂಟು I2 is equal to E2 is equal to E2 ಅಂತ. ಸರಿನಾ? ಎಸ್, I ಇಂಟು R ಪ್ಲಸ್ R2 ಇಂಟು I2 is equal to E2. ಗೊತ್ತಾಯ್ತಾ ಇದು? ಸರಿನಾ? B ಇಂದ E ಹೋಗ್ಬೇಕಾದ್ರೆ ರೆಸಿಸ್ಟೆನ್ಸ್ ಎಷ್ಟಿದೆ, 10 ಇದೆ. ಅವಾಗ I ಇಂಟು R ಪ್ಲಸ್ D ಇಂದ E C ಹೋಗ್ಬೇಕಾದ್ರೆ ಇಂಟರ್ ರೆಸಿಸ್ಟೆನ್ಸ್ ಇದೆ, 2 ಓಮ್ ಇದೆ. ಅವಾಗ ಏನ್ ಸಿಕ್ತು, R2 ಇಂಟು I2 is equal to E2 ಅಂತ. ಸೊ I ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, ಇಟ್ ವಿಲ್ ಬಿ 10I ಬಂತ, 10I ಪ್ಲಸ್ R2 ವ್ಯಾಲ್ಯೂಸ್ ಇದೆ 2 ಇದೆನಾ, R2 ವ್ಯಾಲ್ಯೂ ಇಸ್ ಈಕ್ವಲ್ ಟು 2I. ಈ I2 ನ, ಸೊ ಇಫ್ I1 ಪ್ಲಸ್ I2 ಇಸ್ ಈಕ್ವಲ್ ಟು I ಆಯ್ತು ಅಂತ ಹೇಳಿದ್ರೆ, ದಿಸ್ ಇಂಪ್ಲೈಸ್ I2 ಇಸ್ ಈಕ್ವಲ್ ಟು I ಮೈನಸ್ I1. ಸರಿನಾ? ಇಲ್ಲಿ ಬರ್ಕೋಬೇಕು. ಸೊ ದೇರ್ ಫೋರ್ I2 ಅಂದ್ರೆ ಏನ್ ಬರೀತೀರಾ, I ಮೈನಸ್ I1 ಇಸ್ ಈಕ್ವಲ್ ಟು E2 ಅಂದ್ರೆ ಎಷ್ಟಿದೆ, ಇಟ್ ವಿಲ್ ಬಿ 4. ಸಬ್ಸ್ಟಿಟ್ಯೂಟ್ ಮಾಡೋ ವ್ಯಾಲ್ಯೂ 10I ಪ್ಲಸ್ 2I, 10I plus 2I minus 2I1 is equal to 4 ಅಂತ. 10I plus 2I is equal to 12I. 12I minus 2I1 is equal to 4 ಅಂತ. So take this as equation number 2 ಅಂತ ಇದನ್ನ ತಗೊಳ್ಳಿ. ಎಷ್ಟು ಗೊತ್ತಾಯ್ತಾ? equation 1 and equation 2 ಹೇಗೆ ಬಂತು ಅಂತ ರಿಪ್ಲೈ ಮಾಡಿ ಬೇಗ, ಗೊತ್ತಾಯ್ತಾ ಇಲ್ಲ ಅಂತ. Okay, so solving these two equation, so in between 20I plus 2I1 is equal to 4, 12I minus 2I1 is equal to 4. ಇದೇನಾಯ್ತು ನನಗೆ 20 plus 12 ಅಂತ ಹೇಳಿದ್ರೆ it will be 32I. ಸರಿನಾ? ಈಗ ಏನಾಯ್ತು, ಇವೆರಡು ಕ್ಯಾನ್ಸಲ್ ಆಯ್ತು, is equal to it will be 8 ಅಂತ ಆಯ್ತು.
So you can get it as I is equal to 8 divided by 32 ಅಂತ. So 8 divided by 32 ಮಾಡಿದ್ರೆ ಎಷ್ಟು ಬರುತ್ತೆ? 8 divided by 32 ಅಂತ ಹೇಳಿದ್ರೆ it will be 0.25 ampere. This is 0.25 ನೋಡಿ, 8 divided by 32. It is 0.25 ampere. So 0.2 ಅಲ್ಲ 0.25 ampere current ಅಂತ ಆಯ್ತು. So current ನನಗೆ ವ್ಯಾಲ್ಯೂ ಗೊತ್ತಿದೆ ಅಂದ್ರೆ ಇದು ಪೊಟೆನ್ಶಿಯಲ್ ಮಾಡ್ಬೋದಾ? Therefore V is equal to I into R. Therefore I ಅಂತ ಹೇಳಿದ್ರೆ ಎಷ್ಟಿದೆ? It is 0.25 ಅಂತಿದೆ. ರೆಸಿಸ್ಟೆನ್ಸ್ ಎಷ್ಟಿತ್ತು? 10 ಅಂತಿತ್ತು. Therefore the answer is 2.5 volt will be the answer. The terminal potential, the potential difference across the 10 ohm resistor is V is equal to 2.5 volt ಅಂತ ಆಯ್ತು. Yes, Dikshita, Noor Fatima. Yes, ಸರಿಯಾದ ಆನ್ಸರ್. ಓಕೆನಾ? V is equal to it is 2.5 volt will be the answer. ಗೊತ್ತಾಗ್ತಿದೆನಾ? ಒಂದ್ ಸ್ವಲ್ಪ ನಾನೇ ಸ್ವಲ್ಪ ಎಲಾಬ್ರೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಬಿಟ್ಟೆ. ಸೊ ಅದಕ್ಕೆ ಒಂದ್ ಸ್ವಲ್ಪ ನಿಮ್ಗೂ ಕನ್ಫ್ಯೂಷನ್ ಆಗ್ಬಹುದು. ಫಸ್ಟ್ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಕನ್ಸಿಡರ್ 2 ಲೂಪ್ಸ್ ಗಳನ್ನ ನೀವು ತಗೋಬೇಕು. ಎ ಬಿ ಇ ಎಫ್ ಎ ಅನ್ನೋದು ಒಂದು ಲೂಪ್ ಆಯ್ತು. ಇನ್ನೊಂದು ಏನಾಗಿದೆ? ಬಿ ಸಿ ಡಿ ಬಿ ಅನ್ನೋದು ಇನ್ನೊಂದು ಲೂಪ್ ಅಂತ ಆಯ್ತು. 2 ಲೂಪ್ ನಿಮ್ಗೆ ಸಿಕ್ತು. ಫಸ್ಟ್ ಲೂಪಿಗೆ ಏನ್ ಮಾಡ್ಬೇಕು? KVL ನ ಅಪ್ಲೈ ಮಾಡ್ಬೇಕು. ಸೈನ್ ಕನ್ವೆನ್ಷನ್ KVL. ನಾನು ಅದಕ್ಕೆ ನಿಮ್ಮನ್ನ KVL ಮಾಡ್ಬೇಕಾದ್ರೆ ನಾನು ತುಂಬಾ ಟೈಮ್ ತಗೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾಕಂತಂದ್ರೆ ಪ್ರಾಬ್ಲಮ್ಸ್ ಅನ್ನೋದು ಬೇಕು, ಡಿರೈವೇಶನ್ ಒಳಗೂ ಬೇಕು ಅಂತ ಹೇಳಿ. ಸರಿನಾ? ಇಲ್ಲಿ ಡೈರೆಕ್ಷನ್ ಆಫ್ ಕನ್ಸಿಡರೇಷನ್ ಹೇಗಿದೆ? ಅಬ್ಸರ್ವೇಷನ್ ಏನಿದೆ? ಸೇಮ್ ಡೈರೆಕ್ಷನ್ ಇದೆ. ಪಾಸಿಟಿವ್ ಇಂದ ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಿರೋದು ಎಲ್ಲಾ ವ್ಯಾಲ್ಯೂಸ್ ನನಗೆ ಪಾಸಿಟಿವ್ ಆಗಿ ಬಂದಿದೆ. ಆಯ್ತಾ? ನನಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ತಗೋಬೇಕು ಅಂತ ನಾನು ಹೇಳಿ. ಸೊ ದಿಸ್ ವಿಲ್ ಬಿ ದಿ ಥರ್ಡ್ ಪ್ರಾಬ್ಲಮ್. ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್. ಸೊ ಇದು ಸ್ವಲ್ಪ ಬೇಗ ಮಾಡ್ಬೇಕು. ಲಾಸ್ಟ್ 10 ಮಿನಿಟ್ಸ್ ಟೈಮ್ ಇದೆ. ಸೊ ಇದನ್ನ ಬೇಕಾದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.